ಕರ್ನಾಟಕ ರಾಜಕೀಯದ ಕಿಂಗ್ ಮೇಕರ್, ಹಳೆ ಮೈಸೂರು ಭಾಗದ ನೆಚ್ಚಿನ ನಾಯಕ ಕುಮಾರಣ್ಣ, ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿಯವರ ಹೆಸರನ್ನ ಕೇಳದ ಕನ್ನಡಿಗರೇ ಇಲ್ಲ. ರಾಜಕೀಯದಲ್ಲಿ ಏರಿಳಿತಗಳನ್ನ ಕಂಡು ದಳಪತಿಯಾಗಿ ಮಿಂಚುತ್ತಿರುವ ಕುಮಾರಸ್ವಾಮಿಯವರ ಆರಂಭಿಕ ದಿನಗಳು ಹೇಗಿದ್ವು? ರಾಜಕೀಯಕ್ಕೆ ಬರುವ ಮುನ್ನ ಇವರು ಸಿನಿಮಾ ರಂಗದಲ್ಲಿ ಮಾಡಿರುವ ಸಂಪಾದನೆ ಎಷ್ಟು? ಇಷ್ಟೇ ಅಲ್ಲ, ಇಂದು ಒಬ್ಬ ಪ್ರಭಾವಿ ರಾಜಕಾರಣಿಯಾಗಿ ಇವರ ಒಟ್ಟು ಆಸ್ತಿ ಎಷ್ಟಿದೆ, ಇವರ ಬಳಿ ಎಷ್ಟು ಕೆಜಿ ಬಂಗಾರವಿದೆ, ಎಷ್ಟು ಬೆಳ್ಳಿ ಇದೆ, ಇವರ ಐಷಾರಾಮಿ ಕಾರುಗಳ ಕಲೆಕ್ಷನ್ ಹೇಗಿದೆ, ಬೆಂಗಳೂರು ಹಾಗೂ ಬಿಡದಿಯ ತೋಟದ ಮನೆಗಳು ಮತ್ತು ಇವರ ಹೆಸರಿನಲ್ಲಿರುವ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕೃಷಿ ಭೂಮಿ ಎಲ್ಲಿದೆ, ಇದೆಲ್ಲದರ ಒಟ್ಟು ಮೌಲ್ಯ ಎಷ್ಟು ಕೋಟಿ ಗೊತ್ತಾ? ಚುನಾವಣಾ ಅಫಿಡವಿಟ್ನಲ್ಲಿ ಇವರೇ ಘೋಷಿಸಿಕೊಂಡಿರುವ ಅಧಿಕೃತ ದಾಖಲೆಗಳ ಸಮೇತ ಎಚ್.ಡಿ. ಕುಮಾರಸ್ವಾಮಿಯವರ ಸಂಪೂರ್ಣ ಆಸ್ತಿ ಮತ್ತು ಸಂಪತ್ತಿನ ನಿಖರವಾದ ವಿವರಗಳ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಪ್ರಾದೇಶಿಕ ನಾಯಕರಾಗಿರುವ ಎಚ್.ಡಿ. ಕುಮಾರಸ್ವಾಮಿಯವರು ಪ್ರಸ್ತುತ ಕೇಂದ್ರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಹುಕ್ಕು ಸಚಿವರಾಗಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮಗನಾಗಿರುವ ಇವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ 2 ಅವಧಿಗೆ ಸೇವೆಯನ್ನ ಸಲ್ಲಿಸಿದ್ದಾರೆ. ಸಾರ್ವಜನಿಕವಾಗಿ ಇವರ ಹೆಗ್ಗುರುತು ರಾಜಕೀಯವಾಗಿದ್ರೂ ಸಹ ಇವರ ಆರಂಭಿಕ ಆರ್ಥಿಕ ಯಶಸ್ಸು ಕೃಷಿ ಮತ್ತು ಸಿನಿಮಾ ರಂಗದ ಉದ್ಯಮ ವ್ಯವಹಾರಗಳಿಂದ ಬಂದಿದೆ. ಕೌಟುಂಬಿಕ ಪ್ರಭಾವದ ಹೊರತಾಗಿ ಸ್ವಂತ ಹಣಕಾಸು ಅಸ್ತಿತ್ವ ನಿರ್ಮಿಸಿಕೊಂಡಿದ್ದ ಇವರು ಕ್ರಮೇಣ ಮಾಧ್ಯಮ, ಪೆಟ್ರೋಲಿಯಂ, ರಿಟೇಲ್ ವ್ಯವಹಾರ ಮತ್ತು ವಾಣಿಜ್ಯ ರಿಯಲ್ ಎಸ್ಟೇಟ್ ಕ್ಷೇತ್ರಗಳಿಗೆ ಹೂಡಿಕೆಯನ್ನು ವಿಸ್ತರಿಸಿದರು. ಸ್ನೇಹಿತರೆ, ಎಚ್.ಡಿ. ಕುಮಾರಸ್ವಾಮಿಯವರು ಆರಂಭಿಕ ಹಂತದಲ್ಲಿ ರಾಜಕೀಯದಿಂದ ದೂರವಿದ್ದು ಕೃಷಿ ಮತ್ತು ಕಲಾತ್ಮಕ ಚಟುವಟಿಕೆಗಳತ್ತ ಆಕರ್ಷಿತರಾಗಿದ್ದರು. ಇವರು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಿಂದ 1978-79ನೇ ಸಾಲಿನಲ್ಲಿ ಬಿಎಸ್ಸಿ ಪದವಿಯನ್ನ ಪಡೆದ ನಂತರ ಹೊಳೆನರಸೀಪುರದಲ್ಲಿರುವ ಕೌಟುಂಬಿಕ ಸಿನಿಮಾ ರಂಗವಾದ ಚೆನ್ನಾಂಬಿಕಾ ಥಿಯೇಟರ್ ಜವಾಬ್ದಾರಿಯನ್ನ ವಹಿಸಿಕೊಂಡು ಸಿನಿಮಾ ಉದ್ಯಮದ ನಾಲೆಡ್ಜ್ ಅನ್ನ ಅರ್ಥೈಸಿಕೊಂಡು ಈ ವ್ಯವಹಾರಿಕ ಹಿನ್ನೆಲೆಯನ್ನ ಆಧರಿಸಿ ಇವರು ಬೆಂಗಳೂರಿನಲ್ಲಿ ಸಿನಿಮಾ ವಿತರಣೆ ಮತ್ತು ಪ್ರದರ್ಶನ ಮಾರುಕಟ್ಟೆಗೆ ಧುಮುಕಿದ್ರು. ಕ್ರಮೇಣ ಇವರ ನೇತೃತ್ವದಲ್ಲಿ ಚೆನ್ನಾಂಬಿಕಾ ಫಿಲ್ಮ್ಸ್ ಸಿನಿಮಾ ಬ್ಯಾನರ್ ಸ್ಥಾಪನೆಯಾಯಿತು ಮತ್ತು ಆಸ್ತಿಗಳ ಅಫಿಡವಿಟ್ ಪ್ರಕಾರ ಈ ನಿರ್ಮಾಣ ಸಂಸ್ಥೆಯ ಅಡಿಯಲ್ಲಿ ಎಲ್ಲ ಸಿನಿಮಾಗಳನ್ನು ಇವರ ಪತ್ನಿ ಅನಿತಾ ಕುಮಾರಸ್ವಾಮಿಯವರ ಹೆಸರಿನಲ್ಲಿ ನಿರ್ಮಿಸಲಾಯಿತು. ಕನ್ನಡ ಸಿನಿಮಾ ರಂಗದಲ್ಲಿ ಈ ಸಂಸ್ಥೆಯು ಸರಣಿ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನ ನೀಡುವ ಮೂಲಕ ಭಾರಿ ಆರ್ಥಿಕ ಗಳಿಕೆಯನ್ನ ತಂದುಕೊಡ್ತು. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸೂರ್ಯವಂಶ ಸಿನಿಮಾ ಬಿಸ್ನೆಸ್ ನಲ್ಲಿ ದೊಡ್ಡ ಗೆಲುವನ್ನ ಸಾಧಿಸಿತು. ಇದರ ಜೊತೆಗೆ ಪ್ರೇಮೋತ್ಸವ ಮತ್ತು ಜಗ್ಗೇಶ್ ಅಭಿನಯದ ಗಲಾಟೆ ಅಳಿಯಂದ್ರು ಸಿನಿಮಾಗಳು ಸಿನಿಮಾ ರಂಗದಲ್ಲಿ ಅತ್ಯುತ್ತಮ ಲಾಭವನ್ನ ತಂದಿದ್ವು. ವಿಶೇಷವಾಗಿ 2003ರಲ್ಲಿ ತೆರೆಕಂಡ ಚಂದ್ರಚಕೋರಿ ಸಿನಿಮಾವು ಕರ್ನಾಟಕದಾದ್ಯಂತ ಸಿನಿಮಾ ಮಂದಿರಗಳಲ್ಲಿ ಸತತವಾಗಿ 365 ದಿನಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನ ಕಂಡು ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ ಬಾಕ್ಸ್ ಆಫೀಸ್ ಇತಿಹಾಸದಲ್ಲಿ ದಾಖಲೆಗಳನ್ನು ಸೃಷ್ಟಿಸಿದ್ವು. ಈ ದೊಡ್ಡ ಯಶಸ್ಸಿನ ಮೂಲವೇ ಕುಮಾರಸ್ವಾಮಿಯವರ ಆರಂಭಿಕ ಆರ್ಥಿಕ ಬಲವನ್ನ ಗಟ್ಟಿಗೊಳಿಸಿತು. ತದನಂತರ ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿಯವರ ನಟನಾ ಪಾದಾರ್ಪಣೆಗಾಗಿ ಸುಮಾರು 75 ಕೋಟಿ ರೂಪಾಯಿಯ ಭಾರಿ ಬಜೆಟ್ ಹೊಂದಿದ್ದ ಕನ್ನಡ ಹಾಗೂ ತೆಲುಗು ದ್ವಿಭಾಷಾ ಸಿನಿಮಾವಾದ ಜಾಗ್ವಾರ್ ಮತ್ತು ಅನಂತರ ಸೀತಾರಾಮ ಕಲ್ಯಾಣ ಸಿನಿಮಾಗಳನ್ನ ನಿರ್ಮಿಸಿ ಸಿನಿಮಾ ರಂಗದಲ್ಲಿ ಭಾರಿ ಹೂಡಿಕೆಯನ್ನ ಮುಂದುವರೆಸಿದ್ರು. ಇನ್ನು ಸ್ನೇಹಿತರೆ, ಕುಮಾರಸ್ವಾಮಿ ದಂಪತಿಯ ಆದಾಯವು ಕೇವಲ ಕೃಷಿ ಮತ್ತು ರಾಜಕೀಯ ಭತ್ಯೆಗೆ ಸೀಮಿತವಾಗಿರದೆ ಹಲವು ಪ್ರಮುಖ ಉದ್ಯಮಗಳಲ್ಲಿ ವೈವಿಧ್ಯಮಯವಾಗಿ ಹಂಚಿ ಹೋಗಿದೆ. ಇವರ ಆದಾಯ ಮತ್ತು ಸಂಪಾದನೆಯ ಮುಖ್ಯ ಜಾಲಗಳನ್ನ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಮಾಧ್ಯಮ ರಂಗ. ಅನಿತಾ ಕುಮಾರಸ್ವಾಮಿಯವರ ಒಡೆತನದಲ್ಲಿರುವ ಮತ್ತು ಅವರೇ ನಿರ್ದೇಶಕರಾಗಿರುವ ಕಸ್ತೂರಿ ಮೀಡಿಯಾಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮೂಲಕ ಪ್ರಮುಖ ಮನರಂಜನಾ ವಾಹಿನಿಗಳ ಉದ್ಯಮವನ್ನ ನಡೆಸ್ತಾ ಇದ್ದಾರೆ. ಎರಡನೆಯದು ಪೆಟ್ರೋಲಿಯಂ ಮತ್ತು ರಿಟೇಲ್ ವ್ಯವಹಾರ. ನಿಖಿಲ್ ಅಂಡ್ ಕೋ ಹೆಸರಿನಲ್ಲಿ ಪೆಟ್ರೋಲ್ ಮತ್ತು ಪೆಟ್ರೋಲಿಯಂ ಉಪ ಉತ್ಪನ್ನಗಳ ಹಂಚಿಕೆ ಮತ್ತು ರಿಟೇಲ್ ಮಳಿಗೆಗಳನ್ನ ಅನಿತಾ ಕುಮಾರಸ್ವಾಮಿಯವರು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಮೂರನೆಯದಾಗಿ ವ್ಯವಸಾಯ ಮತ್ತು ಆಧುನಿಕ ಹೈನುಗಾರಿಕೆ. ಬಿಡದಿ ಸಮೀಪದಲ್ಲಿರುವ ಕೆತಗನಹಳ್ಳಿಯ ವಿಶಾಲ ಫಾರ್ಮ್ ಹೌಸ್ ನಲ್ಲಿ ಕೃಷಿಯೊಂದಿಗೆ ಅತ್ಯಾಧುನಿಕ ಹಾಲಿನ ಡೈರಿ ಉದ್ಯಮವನ್ನ ಸ್ಥಾಪಿಸಿ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ 2024ರ ಲೋಕಸಭಾ ಚುನಾವಣೆಯ ಅಫಿಡವಿಟ್ನ ಅಧಿಕೃತ ಘೋಷಣೆಯ ಪ್ರಕಾರ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಇವರ ಪತ್ನಿ ಅನಿತಾ ಕುಮಾರಸ್ವಾಮಿ ಮತ್ತು ಹಿಂದೂ ಅವಿಭಕ್ತ ಕುಟುಂಬದ ಒಟ್ಟು ಆಸ್ತಿಯ ಮೌಲ್ಯವು ಸುಮಾರು 217.23 ಕೋಟಿ ರೂಪಾಯಿ ಆಗಿದೆ.
ಅದೇ ಸಮಯದಲ್ಲಿ ಇಡೀ ಕುಟುಂಬದ ಒಟ್ಟು ಸಾಲಗಳು ಹೊಣೆಗಾರಿಕೆಗಳು ಸುಮಾರು 82.18 ಕೋಟಿ ರೂಪಾಯಿ ಎಂದು ತೋರಿಸಲಾಗಿದೆ. ಕುಮಾರಸ್ವಾಮಿಯವರ ಸ್ವಂತ ಹೆಸರಿನಲ್ಲಿರುವ ಸಂಪತ್ತಿಗಿಂತ ಇವರ ಪತ್ನಿಯ ಹೆಸರಿನಲ್ಲಿರುವ ಸಂಪತ್ತಿನ ಪ್ರಮಾಣವೇ ಅತ್ಯಧಿಕವಾಗಿದೆ. 2024ರ ಘೋಷಣೆಯ ಪ್ರಕಾರ ಇವರ ಕೌಟುಂಬಿಕ ಒಟ್ಟು ಆಸ್ತಿಗಳು ಮತ್ತು ಒಟ್ಟು ವಿವರಗಳ ನಿಖರವಾದ ಮಾಹಿತಿಯನ್ನ ನೋಡ್ತಾ ಹೋದ್ರೆ ಚರಾಸ್ತಿಗಳು ಕುಮಾರಸ್ವಾಮಿಯವರದ್ದು 10.71 ಕೋಟಿ, ಅನಿತಾ ಕುಮಾರಸ್ವಾಮಿಯವರ ಚರಾಸ್ತಿ 90.32 ಕೋಟಿ, ಹಿಂದೂ ಅವಿಭಕ್ತ ಕುಟುಂಬದ್ದು 1.20 ಕೋಟಿ, ಇವರ ಒಟ್ಟು ಚರಾಸ್ತಿ 102.23 ಕೋಟಿ. ಇನ್ನು ಸ್ಥಿರಾಸ್ತಿಯ ವಿಚಾರಕ್ಕೆ ಬಂದ್ರೆ HD ಕುಮಾರಸ್ವಾಮಿಯವರದ್ದು 43.94 ಕೋಟಿ, ಅನಿತಾ ಕುಮಾರಸ್ವಾಮಿಯವರದ್ದು 64.07 ಕೋಟಿ, ಹಿಂದೂ ಅವಿಭಕ್ತ ಕುಟುಂಬದ್ದು 6.97 ಕೋಟಿ, ಒಟ್ಟು ಸ್ಥಿರಾಸ್ತಿ 114.98 ಕೋಟಿ. ಇನ್ನು ಸಾಲದ ವಿಚಾರಕ್ಕೆ ಬಂದ್ರೆ ಕುಮಾರಸ್ವಾಮಿಯವರದ್ದು 19.12 ಕೋಟಿ, ಅನಿತಾ ಕುಮಾರಸ್ವಾಮಿಯವರದ್ದು 63.05 ಕೋಟಿ, ಒಟ್ಟು ಸಾಲ 82.17 ಕೋಟಿ. ಸ್ನೇಹಿತರೆ, ಕುಮಾರಸ್ವಾಮಿ ಕುಟುಂಬದ ಚರಾಸ್ತಿಗಳು ನಗದು, ಬ್ಯಾಂಕ್ ಠೇವಣಿಗಳು, ವಿವಿಧ ಕಾರ್ಪೊರೇಟ್ ಷೇರುಗಳು, ಜೀವ ವಿಮೆ ರಹಿತ ಉಳಿತಾಯ ಯೋಜನೆಗಳು ಮತ್ತು ಇತರರಿಗೆ ನೀಡಲಾದ ಕೋಟ್ಯಾಂತರ ರೂಪಾಯಿ ಮುಂಗಡ ಸಾಲಗಳ ರೂಪದಲ್ಲಿ ಹರಡಿ ಹೋಗಿವೆ. ಇನ್ನು ಸ್ನೇಹಿತರೆ, ಚಿನ್ನಾಭರಣಗಳ ವಿಚಾರಕ್ಕೆ ಬಂದ್ರೆ ಕುಮಾರಸ್ವಾಮಿಯವರು 750 ಗ್ರಾಂ ಚಿನ್ನವನ್ನ ಹೊಂದಿದ್ರೆ ಅನಿತಾ ಕುಮಾರಸ್ವಾಮಿಯವರು 3852.84 ಗ್ರಾಂ ಚಿನ್ನವನ್ನ ಹೊಂದಿದ್ದಾರೆ. ಸುಮಾರು 4.6 ಕೆಜಿ ಚಿನ್ನ. ಇನ್ನು ಬೆಳ್ಳಿ ಆಭರಣಗಳ ವಿಚಾರಕ್ಕೆ ಬಂದ್ರೆ ಕುಮಾರಸ್ವಾಮಿಯವರು 12.5 ಕೆಜಿ ಬೆಳ್ಳಿಯನ್ನ ಹೊಂದಿದ್ರೆ ಅನಿತಾ ಕುಮಾರಸ್ವಾಮಿಯವರು 17 ಕೆಜಿ ಬೆಳ್ಳಿಯನ್ನ ಹೊಂದಿದ್ದಾರೆ. ಸುಮಾರು 29.5 ಕೆಜಿ ಬೆಳ್ಳಿಯನ್ನ ಈ ಕುಟುಂಬ ಹೊಂದಿದೆ. ಇನ್ನು ವಜ್ರಗಳ ವಿಚಾರಕ್ಕೆ ಬಂದ್ರೆ ಕುಮಾರಸ್ವಾಮಿ ಅವರು 4 ಕ್ಯಾರೆಟ್ ವಜ್ರವನ್ನ ಹೊಂದಿದ್ರೆ ಅನಿತಾ ಕುಮಾರಸ್ವಾಮಿ ಅವರು 50.91 ಕ್ಯಾರೆಟ್ ವಜ್ರವನ್ನ ಹೊಂದಿದ್ದಾರೆ. ಸುಮಾರು 54.9 ಕ್ಯಾರೆಟ್ ವಜ್ರ ಈ ಕುಟುಂಬ ಹೊಂದಿದೆ. ಇನ್ನು ಸ್ನೇಹಿತರೆ, ಸಾಮಾನ್ಯವಾಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಐಷಾರಾಮಿ ಕಾರುಗಳನ್ನ ಹೊಂದಿರುವ ರಾಜಕಾರಣಿಗಳಿಗಿಂತ ಭಿನ್ನವಾಗಿ ಕುಮಾರಸ್ವಾಮಿಯವರು ತಮ್ಮ ಹೆಸರಿನಲ್ಲಿ ಯಾವುದೇ ಐಷಾರಾಮಿ ಕಾರುಗಳನ್ನ ಹೊಂದಿಲ್ಲ. HD ಕುಮಾರಸ್ವಾಮಿ ಇವರ ಹೆಸರಿನಲ್ಲಿ ಕೃಷಿ ಕಾರ್ಯಾಚರಣೆಗೆ ಬಳಸುವ ಸುಮಾರು 12 ಲಕ್ಷ ಮೌಲ್ಯದ ಟ್ರ್ಯಾಕ್ಟರ್ ಮತ್ತು ಕೃಷಿ ಉಪಕರಣಗಳ ವ್ಯವಸ್ಥೆ ಮಾತ್ರ ನೋಂದಣಿಯಾಗಿದೆ. ಮತ್ತೊಂದು ಕಡೆ ಅನಿತಾ ಕುಮಾರಸ್ವಾಮಿ ಇವರ ಹೆಸರಿನಲ್ಲಿ ಗೃಹ ಬಳಕೆಗೆ ಮತ್ತು ಪ್ರಯಾಣಕ್ಕೆಂದು ಸುಮಾರು 11 ಲಕ್ಷ ರೂಪಾಯಿ ಮೌಲ್ಯದ ಒಂದು ಇನೋವಾ ಕ್ರಿಸ್ಟಾ ಕಾರು ಮಾತ್ರ ನೋಂದಣಿಯಾಗಿದೆ. ಇನ್ನು ಸ್ನೇಹಿತರೆ, ಕುಮಾರಸ್ವಾಮಿ ಮತ್ತು ಇವರ ಹಿಂದೂ ಅವಿಭಕ್ತ ಕುಟುಂಬವು ಬೆಂಗಳೂರಿನ ಹೃದಯ ಭಾಗದಲ್ಲಿ ಮತ್ತು ರಾಮನಗರದಲ್ಲಿ ಅತ್ಯಂತ ದುಬಾರಿ ಪ್ರಾಪರ್ಟಿಗಳನ್ನ ಹೊಂದಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಕುಮಾರಸ್ವಾಮಿಯವರ ಆರ್ಥಿಕ ಜೀವನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸೋ ಪ್ರಯತ್ನ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್